ಲಯನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಇಡೀ ದಿನ ಇವತ್ತು ಬಹುದೊಡ್ಡ ಸುದ್ದಿ ಅಂತ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳಿದ್ದು, ಮೇ 5ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾ ಆಯಿತು. ಈ ಸಂದರ್ಭದಲ್ಲಿ ಕೋರ್ಟ್ ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ಲ, ಇದು ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್, ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಅಥವಾ ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನುವಂತಹ ಮಾತನ್ನು ಹೇಳುವ ಮೂಲಕ ಯಾರು ಧರ್ಮಸ್ಥಳದ ವಿರುದ್ಧ ಹೋಗಿದ್ರು ಅವರಿಗೆ ಛೀಮಾರಿ ಹಾಕಿತ್ತು. ಆ ಕೇಸನ್ನು ಮುಚ್ಚಿಟ್ಟು ಸರ್ಕಾರಕ್ಕೆ, SITಗೆ, ಇಡೀ ವ್ಯವಸ್ಥೆಗೆ ಮೋಸ ಮಾಡಿದ್ರು ಅಂತ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳಿಕೊಂಡ್ವು. ಆದರೆ ಈ ದೇಶದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ವೈಯಕ್ತಿಕವಾಗಿ ಎಲ್ರಿಗೂ ಅವಕಾಶ ಇದೆ. ಈಗ ನೀವು ಹೈಕೋರ್ಟಲ್ಲಿ ನೀವು ಅರ್ಜಿ ಸಲ್ಲಿಸಿದ್ರೆ ಅಲ್ಲಿ ಏನಾದರೂ ವಜಾ ಆದರೆ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು, ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ನೀವು ಶುರು ಮಾಡಿದ್ರೆ ಎಲ್ಲಿ ತನಕ ಅವಕಾಶ ಇದೆಯೋ ಅಲ್ಲಿ ತನಕ ಹೋಗಬಹುದು. ಏಕಸದಸ್ಯ ಪೀಠ ವಜಾ ಮಾಡಿದ್ರೆ ದ್ವಿಸದಸ್ಯ ಪೀಠಕ್ಕೂ ಹೋಗಬಹುದು. ಹೀಗೆ ಸಾಕಷ್ಟು ಅವಕಾಶಗಳಿದೆ. ಆದಾಗ್ಯೂ ಇಲ್ಲಿ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಿಕೊಳ್ಳೋದಕ್ಕೆ ಅಂದರೆ ಸಾಕಷ್ಟು ಜನರ ಒಂದು ಸಮಸ್ಯೆ ಆಗಿರುವಂಥದ್ದನ್ನು ಬಗೆಹರಿಸಲಿಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಯಾರ್ಯಾರ ಹೊಣೆಗಾರಿಕೆ ಏನೇನಿದೆ ಅನ್ನುವ ಮಹತ್ವವನ್ನು ಅವರಿಗೆ ಅರಿವು ಮಾಡಿಸ್ಕೊಡೋದಕ್ಕೆ ಕಾನೂನಿ ಚಾಟಿಯ ಮೂಲಕ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾ ಆಗತ್ತೆ ಅಂದರೆ ಅದು ಮಾಡಿರುವ ಆರೋಪ ಎಲ್ಲ ಸುಳ್ಳು ಅನ್ನೋ ಕ್ಲೀನ್ ಚಿಟ್ಟನ್ನು ಯಾರಿಗೂ ಕೊಟ್ಟಿರೋದಿಲ್ಲ. ಇದು ತುಂಬ ಸರಳವಾದಂತಹ ಒಂದು ಕಾಮನ್ ಸೆನ್ಸ್. ಆದರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಇದನ್ನು ಎಷ್ಟರ ಮಟ್ಟಿಗೆ ಜಾಲಾಡಿದ್ವು, ತುಂಬ ಅಂದರೆ ಗೌಪ್ಯವಾಗಿಡೋದು ಅಂದರೆ ಏನು? ಸುಪ್ರೀಂ ಕೋರ್ಟ್ಗೆ ಹೋಗಿ ಒಬ್ಬರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಅಂದರೆ ಈಗ ನಾನು ಬೆಂಗಳೂರಿಂದ ಡೆಲ್ಲಿಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸ್ತೀನಿ ಅಂದರೆ ನಾನು ಗೊರಗುಂಟೆಪಾಳ್ಯ ದಾಟಬೇಕು, ತುಮಕೂರು ದಾಟಬೇಕು, ಹೀಗೆ ದಾವಣಗೆರೆ, ಬಳ್ಳಾರಿ ಎಲ್ಲ ಊರುಗಳನ್ನು ದಾಟ್ಕೊಂಡು ಹೋಗಬೇಕು. ಕದ್ದು ಮುಚ್ಚಿ ಹೋಗಿ ಹಾಕ್ಲಿಕ್ಕೆ ಆಗೋದಿಲ್ಲ. ಅಥವಾ ನಮ್ಮ ಲಾಯರೇ ಇರಬಹುದು, ನನ್ನ ನೋಟಿಸೇ ಇರಬಹುದು, ನನ್ನ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನೇ ಇರಬಹುದು. ಬಚ್ಚಿಟ್ಕೊಂಡು ಹೋಗಿ ಮೋಸ ಮಾಡಿದ್ರು. ಯಾವ ಸೀಮೆಯ ಪತ್ರಿಕೋದ್ಯಮ ಜನಕ್ಕೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಇನ್ನು ಎರಡನೇ ಸುದ್ದಿ, ಫ್ರೀಡಂ ಪಾರ್ಕ್ನಲ್ಲಿ ಸೌಜನ್ಯ ಸೇರಿದಂತೆ ವೇದವಲ್ಲಿಯಮ್ಮ, ಪದ್ಮಲತಾ, ವಾರಿಜ, ಯಮುನಾ ಈ ಎಲ್ಲ ಹೆಣ್ಣು ಮಕ್ಕಳ ಜೊತೆಗೆ ಏನೆಲ್ಲ ಗಂಭೀರ ಆರೋಪಗಳು ಧರ್ಮಸ್ಥಳ ವಿಚಾರದಲ್ಲಿ ಬಂದಿದ್ದಾವೆ ಆ SIT ತನಿಖೆ ನ್ಯಾಯಬದ್ಧವಾಗಿ ನಡೀಬೇಕು ಅಂತ ಒಂದು ನ್ಯಾಯ ಸಮಾವೇಶ ಕೈಗೊಂಡಿದ್ರು. ಇಲ್ಲಿಗೆ ಎಂತೆಂಥವ್ರು ಬಂದಿದ್ರು ಅಂದರೆ, ಯಾಕಂದರೆ ಬೇರೆ ಬೇರೆಯವರು ಬೇರೆ ಬೇರೆ ಥರ ನೂರಾರು ಕಾರುಗಳಲ್ಲಿ, 200-300 ಕಾರುಗಳಲ್ಲೆಲ್ಲ ಹೋಗಿ ಬಂದರು. ಅಲ್ಲಿ ಬಹುಪಾಲು ಜನ ಕಾರ್ಯಕರ್ತರಿದ್ದು. ಆ ಕಾರ್ಯಕರ್ತರಿಗೆ ನಾಯಕರು ನಿಂತ್ಕೊಂಡು ಭಾಷಣ ಮಾಡಿದ್ದು ನೀವು ನೋಡಿದ್ದೀರಿ. ಯಾರು ಎಣ್ಣೆ ಹೊಡ್ಕೊಂಬರ್ಬೇಡ್ರಪ್ಪ, ನಾವು ಹೋಗೋ ಜಾಗಕ್ಕೆ ನಮ್ಮ ಹೆಸರು ಕೆಟ್ಟೋಗುತ್ತೆ, ಯಾರು ಮಾಂಸ ತಿನ್ಕೊಂಬರ್ಬೇಡ್ರಪ್ಪ, ಅಲ್ಲಿ ಇಲ್ಲಿ ನಿಲ್ಲಿಸ್ಬೇಡ್ರಪ್ಪ ಅಂತೆಲ್ಲ ಹೇಳಿದ್ರು. ಆದರೆ ಇಲ್ಲಿಗೆ ಬಂದವರು ಬಹುಪಾಲು ಮಹಿಳೆಯರಿದ್ದರು. ಆ ಮಹಿಳೆಯರ ಸಾಲಿನಲ್ಲಿ ಈ ದೇಶಕ್ಕೆ ಈ ಬ್ರಿಟಿಷರ ದೌರ್ಜನ್ಯ ದಬ್ಬಾಳಿಕೆಯ ವಿರುದ್ಧ ಕಚ್ಚೆ ಕಟ್ಟಿ ನಿಂತಹ ಸುಭಾಷ್ ಚಂದ್ರ ಬೋಸ್ರ ಜೊತೆಯಲ್ಲಿ ನಿಂತಹ ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ಅವರ ಮಗಳು ಸುಭಾಷಿನಿ ಅಲಿ ಅವರು ಕಾನ್ಪುರ್ ಲೋಕಸಭಾ ಕ್ಷೇತ್ರದಿಂದ ಈ ಹಿಂದೆ ಸಂಸದಿಯಾಗಿ ಆಯ್ಕೆಯಾಗಿದ್ರು. ಅಂತಹ ಹೆಣ್ಣು ಮಗಳು ಬಂದು ಧರ್ಮಸ್ಥಳದಲ್ಲಿ ಇವತ್ತು ಧರ್ಮ ಉಳಿದಿಲ್ಲ, ಅಧರ್ಮ ಇದೆ, ನ್ಯಾಯ ಸಿಗಲೇಬೇಕು ಅಂತ ಗಟ್ಟಿಯಾಗಿ ಧ್ವನಿ ಎತ್ತಿದ್ರು. ಸೌಜನ್ಯ ಪರವಾಗಿ ಕೂಡ ಧ್ವನಿ ಎತ್ತಿದ್ರು. ಅಲ್ಲಿ ಸಾಕಷ್ಟು SG ಸಿದ್ದರಾಮಯ್ಯ ಅವರು, ಸಾಹಿತಿಯವರು, ಮಾವಳ್ಳಿ ಶಂಕರ್ ಅವರು, ಗಿರೀಶ್ ಮಟ್ಟಣ್ಣ ಅವರು, ಹೀಗೆ ಸಾಕಷ್ಟು ಜನ ಬಂದಿದ್ರು. ವಕೀಲರು, ಕಾಂಗ್ರೆಸ್ ಕಡೆಯಿಂದ ಸೂರ್ಯ ಅವರು, JDS ಕಡೆಯಿಂದ ಪ್ರದೀಪ್, ಎಲ್ಲರೂ ಕೂಡ ಬಂದಿದ್ರು. ಎಲ್ಲರೂ ಕೂಡ ಮಾಡಿದ್ದು ಒಂದೇ ಹಕ್ಕೊತ್ತಾಯ, ನ್ಯಾಯ ಸಿಗಲೇಬೇಕು, ಸಿಗಲಿಲ್ಲ ಅಂದರೆ ನಾವು ಜನತಾ ನ್ಯಾಯಾಲಯಕ್ಕೆ ಹೋಗ್ತೀವಿ, ಆ ಕಾರಣಕ್ಕೋಸ್ಕರ ನಾವಿವತ್ತು ಬಂದಿದ್ದೀವಿ ಅನ್ನುವ ಮಾತನ್ನು ಹೇಳಿದ್ರು. ಈ ಅಷ್ಟು ಕಾರ್ಯಕ್ರಮ ಮತ್ತು ಸಮಾವೇಶ ಒಂದು ಸ್ಪಷ್ಟ ಸಂದೇಶ ಕೊಡ್ತು. ಈ ಪುಡಾರಿಗಳು ಮಾಡಿದ ರ್ಯಾಲಿ ಅಥವಾ ಯಾತ್ರೆಗಳು ಹೇಗಿರ್ತಾವೆ, ಓದ್ಕೊಂಡವರು, ಕಾನೂನಿನ ಅರಿವಿರೋರು ಮಾಡುವಂತಹ ಒಂದು ಸಮಾವೇಶ, ಅವ್ರಿಗೆ ಹೆಸರು ಕೊಟ್ಟಿದ್ದೇನು ಗೊತ್ತಾ? ಜನತಾ ನ್ಯಾಯಾಲಯ ಅಂತ ಕೊಟ್ಟರು. ಅಲ್ಲಿಗೆ ಅರ್ಥ ಆಗುತ್ತೆ ಯಾರು ಓದ್ಕೊಂಡಿದ್ದಾರೆ. ತೀರಾ ನೋಡಿ ಸಿಂಪಲ್ ಹೇಗಿರುತ್ತೆ ಅಂದರೆ, ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಒಂದು ಲೆಕ್ಕಾಚಾರ, ಒಬ್ಬ ವ್ಯಕ್ತಿ ಆತ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿರ್ತಾನೆ, ಆದರೆ ಸುಲಭಕ್ಕೆ ಟೋಪಿ ಹಾಕಿಸಿಕೊಳ್ಳಬಹುದಾದಂತಹ ಮತ್ತು ಕಾನೂನಿನ
ಕುಣಿಕೆಯಲ್ಲಿ ಸಿಕ್ಕಿಕೊಳ್ಳಬಹುದಾದಂತಹ ಕೇಸ್ಗಳಿಗೆ ಸಿಕ್ಕಾಕೊಂಡು ಒದ್ದಾಡ್ತಾನಂತೆ, ಆತ ಷಡ್ಯಂತ್ರ ಮಾಡ್ತಾನಂತೆ. ಸಾಧ್ಯನಾ? ಸಾಧ್ಯತೆ ಸೆಕೆಂಡ್ರಿ. ಆದರೆ ತುಂಬ ಲಾಜಿಕಲಿ ಯೋಚನೆ ಮಾಡಿ. ಆತ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದ. ಒಂದು ಕೇಸ್ ಹೇಗಾಗತ್ತೆ, ಒಂದು ಕ್ರೈಮ್ ಹೇಗಾಗತ್ತೆ, ತನಿಖೆ ಹಂತದಲ್ಲಿ ಯಾರನ್ನೆಲ್ಲ ಯಾವ ರೀತಿ ವಿಚಾರಣೆ ನಡೆಸ್ತಾರೆ, ಸತ್ಯ ಹೇಗೆ ಎಲ್ಲವೂ ಗೊತ್ತಿರುತ್ತೆ. ಅಂತಹ ವ್ಯಕ್ತಿ ಈ ಇಡೀ ರಾಜ್ಯವನ್ನು ಮಂಗ ಮಾಡಲಿಕ್ಕೆ ಒಂದು ಕೇಸನ್ನು ತಂದು ಮುಂದೆ ಇಟ್ಟರು ಅನ್ನುವಂತಹ ಚರ್ಚೆಗಳಾಗುತ್ತಲ್ಲ, ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದು. ಪುಡಾರಿಗಳ ಒಂದಷ್ಟು ಯಾತ್ರೆಗಳು ಅಥವಾ ಓದಿಕೊಂಡವರು ಕಾನೂನಿನ ಇರುವಂಥವರ ಒಂದು ಜನತಾ ನ್ಯಾಯಾಲಯದ ಸಮಾವೇಶವೋ ಹೇಗಿರುತ್ತೆ ಅನ್ನೋದಕ್ಕೆ ಇವೆರಡು ಕೇಸ್ಗಳು ಸಾಕ್ಷಿ. ಮೂರನೇ ಸುದ್ದಿ ನೋಡಿ, ಸಿದ್ದರಾಮಯ್ಯ ಅವರು ಬಿಹಾರದ ಚುನಾವಣೆಯಲ್ಲಿ ಆ ಸಂದರ್ಭದಲ್ಲಿ ಭಾಗಿಯಾಗಿ, ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಸಮಾವೇಶ ಏನಿತ್ತು ಅದರಲ್ಲಿ ಭಾಗಿಯಾಗಿ ಕಾರ್ಯಕಾರಿಣಿ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರೆ. ಇವರಿಗೆ ರಾಜ್ಯದಲ್ಲಿ ಜಾತಿ ಗಣತಿಗೆ ಡಿ.ಕೆ. ಶಿವಕುಮಾರ್ ಅವರು, ಎಂ.ಬಿ. ಪಾಟೀಲ್ರಂತಹ ದೈತ್ಯ ಸಮುದಾಯದ ನಾಯಕರುಗಳು ವಿರೋಧ ವ್ಯಕ್ತಪಡಿಸಿದ್ರು. ಮತ್ತೆ ಅವರ ಸಮುದಾಯಗಳಲ್ಲಿನ ಇತರರ ಮೂಲಕ ಕೋರ್ಟ್ಗೆ ಹೋಗುವಂತೆ ಮಾಡಿದ್ರು. ಕೋರ್ಟು ಕೂಡ ಒಂದು ಕ್ಲಾರಿಟಿ ಕೊಟ್ಟಿದೆ, ಜಾತಿ ಗಣತಿಗೆ ಯಾವುದೇ ಮಧ್ಯಂತರ ನಾವು ಅದಕ್ಕೆ ಒಂದು ಬ್ರೇಕ್ ಹಾಕೋದಿಲ್ಲ, ಮಾಡ್ಕೊಳ್ಳಿ ಒಂದಷ್ಟು ಷರತ್ತು ಹಾಕಿದೆ. ಆದರೆ ಅಲ್ಲಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಮುಂದೆ ಇದ್ದಂತಹ ಈ ಸಮಸ್ಯೆ ಏನಿತ್ತು, ಜಾತಿ ಗಣತಿ ನಾವು ಮಾಡಬೇಕು ಪ್ರಣಾಳಿಕೆಯಲ್ಲಿತ್ತು, ಅದನ್ನು ಒಪ್ಪಿಸ್ಕೊಂಡು ಬಂದಿದ್ದಾರೆ. ಸೊ ಅಲ್ಲಿಗೆ ಬಿಹಾರದಲ್ಲಿ ಸಿದ್ದರಾಮಯ್ಯ ಅವರು ಗೆದ್ದಿದ್ದಾರೆ. ನೋ ಡೌಟ್ ಒಬ್ಬ ಅಹಿಂದ ನಾಯಕರಾಗಿ ಸಿದ್ದರಾಮಯ್ಯ ಅವರು ಎಲ್ಲ ಸಮಾಜಗಳಲ್ಲಿನ, ಅದು ಯಾರೇ ಇರಬಹುದು, ಮೇಲ್ವರ್ಗ, ಶೂದ್ರ ಸಮಾಜ ಅಂತಲ್ಲ, ಎಲ್ಲರಲ್ಲೂ ಯಾರು ಬಡವರಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು, ಅವರಿಗೆ ಸಾಮಾಜಿಕ ನ್ಯಾಯದ ಹಂಚಿಕೆ ಆಗಬೇಕು ಸಮ ಪ್ರಮಾಣದಲ್ಲಿ ಎನ್ನುವಂತಹ ಬಸವ ತತ್ವದ ಮೂಲಾಧಾರ ಏನಿದೆ, ಆ ಮೂಲಾಧಾರವನ್ನು ಪ್ರತಿಪಾದಿಸಲಿಕ್ಕೆ ಬರೀ ಮಾತಲ್ಲ ಕಾರ್ಯರೂಪಕ್ಕೆ ತರಲಿಕ್ಕೆ ಸಿದ್ದರಾಮಯ್ಯ ಅವರು ಜಾತಿ ಗಣತಿಯನ್ನು ನಾನು ಮಾಡ್ತಿದ್ದೀನಿ ಅನ್ನೋದನ್ನು ಹೇಳ್ತಾರೆ. ಅದುವೇ ನಿಜವಾದರೆ ಸಿದ್ದರಾಮಯ್ಯ ಅವರ ಈ ನಡೆಯನ್ನು ಮತ್ತು ರಾಹುಲ್ ಗಾಂಧಿ ಅವರು ಒಪ್ಪಿರುವ ಮತ್ತು ಇತರ ನಾಯಕರಿಗೆ, ಕಾಂಗ್ರೆಸ್ನಲ್ಲಿರುವಂತಹ ವಿರೋಧ ಮಾಡ್ತಿರುವಂತಹ ಮೇಲ್ವರ್ಗಗಳ ನಾಯಕರಿಗೆ ಒಂದು ಕಿವಿ ಮಾತನ್ನು ಹೇಳಿ ಕಳಿಸಿರುವಂಥದ್ದು. ಅಲ್ಲಿಗೆ ಜಾತಿ ಗಣತಿ ಸಮೀಕ್ಷೆಗೆ ಕಾಂಗ್ರೆಸ್ನಲ್ಲಿ ಯಾವ ವಿರೋಧವೂ ಇನ್ನು ಮುಂದೆ ಇರೋದಿಲ್ಲ. ಈ ಮೂಲಕ ಸಿದ್ದರಾಮಯ್ಯ ಅವರು ಮೇಲ್ಗೈ ಸಾಧಿಸಿರುವಂಥದ್ದು. ನಾಲ್ಕನೇ ಸುದ್ದಿ, ಬಿಹಾರ ಪಶ್ಚಿಮ ಬಂಗಾಳದ ಬಿಗ್ ಬ್ಯಾಟಲ್ಗೆ ಬಿಜೆಪಿ ಪಕ್ಷ ಸಜ್ಜಾಗಿದೆ. ಚುನಾವಣೆಗಳಿಗೆ ಭಾರತೀಯ ಜನತಾ ಪಕ್ಷ ತನ್ನ ಉಸ್ತುವಾರಿಗಳನ್ನು ಘೋಷಿಸಿದೆ. ಕೇಂದ್ರ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಮತ್ತು ಭೂಪೇಂದ್ರ ಯಾದವ್ ಅವರಿಗೆ ಪ್ರಮುಖ ಜವಾಬ್ದಾರಿಗಳನ್ನು ವಹಿಸಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನು ಬಿಹಾರ ಚುನಾವಣೆಯ ಉಸ್ತುವಾರಿಯನ್ನಾಗಿ ನೇಮಿಸಲಾಗಿದೆ. ಅವರ ಜೊತೆಗೆ ಕೇಶವ್ ಪ್ರಸಾದ್ ಮೌರ್ಯ ಹಾಗೂ ಸಿ.ಆರ್. ಪಾಟೀಲ್ ಅವರನ್ನು ಸಹ ಪ್ರಭಾರಿಗಳಾಗಿ ನೇಮಿಸಲಾಗಿದೆ. ಬಿಹಾರದ ಚುನಾವಣೆಯ ದಿನಾಂಕಗಳು ಇನ್ನೂ ಆಗಿಲ್ಲವಾದರೂ ಎಲ್ಲ ಪಕ್ಷಗಳು ತೀವ್ರ ಸಿದ್ಧತೆಯಲ್ಲಿವೆ. ಇನ್ನು ಪಶ್ಚಿಮ ಬಂಗಾಳದ ಚುನಾವಣೆಗೆ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅವರನ್ನು ಉಸ್ತುವಾರಿಯಾಗಿ ನೇಮಿಸಲಾಗಿದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ವೈಜಯಂತ್ ಜೈಪಾಂಡೆ ಅವರನ್ನು ಚುನಾವಣಾ ಉಸ್ತುವಾರಿಯಾಗಿ ಮತ್ತು ಮುರಳೀಧರ್ ಮಹಲ್ ಅವರನ್ನು ಸಹ ಪ್ರಭಾರಿಯಾಗಿ ನೇಮಿಸಲಾಗಿದೆ. 3 ರಾಜ್ಯಗಳಿಗೆ ಬಿಜೆಪಿ ತನ್ನ ಚುನಾವಣಾ ರಣತಂತ್ರವನ್ನು ಚುರುಕುಗೊಳಿಸಿದ್ದು ರಾಜಕೀಯ ವಲಯದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ನೋಡಿ, ಈ ಪಟ್ಟಿಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರನ್ನು ಬಿಹಾರಕ್ಕೆ ಹಾಕಿರುವಂತಹ ಒಂದು ರಣತಂತ್ರ ಏನಿದೆ, ಇದು ನಿಜಕ್ಕೂ ವರ್ಕೌಟ್ ಆಗುತ್ತೆ. ಹೇಳಿ ಕೇಳಿ OBC ನಾಯಕ. ಕರ್ನಾಟಕ ಸೇರಿದಂತೆ ಸಾಕಷ್ಟು, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಸಾಕಷ್ಟು ಚುನಾವಣೆಗಳಲ್ಲಿ, ಗೋವಾದಲ್ಲೂ ಕೂಡ ಮೇ ಬಿ ಇವ್ರದ್ದು ಕೂಡ ಈ ಹಿಂದೆ ಜವಾಬ್ದಾರಿ ಇತ್ತು. ಅಷ್ಟೂ ಕಡೆ ತಮಗೆ ವಹಿಸಿದ್ದಂತಹ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಮಾಡುವ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತಂದರು. ಈಗ ಬಿಹಾರದಲ್ಲಿ ಚುನಾವಣೆಯ ಒಂದು ಹೊಣೆಗಾರಿಕೆಯನ್ನು ಕೂಡ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಕೊಟ್ಟಿರೋದು ಇದೆಯಲ್ಲ, ಯಾಕಂದರೆ ಅವರು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ರಾಷ್ಟ್ರೀಯ ಬಿಜೆಪಿಯ ಮಟ್ಟಿಗೆ 4-5ನೇ ಸ್ಥಾನದಲ್ಲಿ ಅತ್ಯಂತ ಪ್ರಮುಖರು ಮತ್ತು RSS ಕಡೆಯಿಂದಲೂ ಕೂಡ ಹತ್ತಿರದಲ್ಲಿರುವಂಥವರು, ಮೋದಿ ಟೀಮ್ಗೂ ಕೂಡ ತುಂಬ ಹತ್ತಿರ ಬರುವಂತಹ ನಾಯಕ. ಪ್ರಧಾನ್ ಅವರು ಬಿಹಾರಕ್ಕೆ ಹೋಗ್ತಾರೆ ಅನ್ನೋದಾದರೆ ಒಂದು ಮ್ಯಾಜಿಕ್ ಮಾಡಬಹುದು. ಮೋದಿ, ಅಮಿತ್ ಶಾ ಮತ್ತು ಇದೇ ಧರ್ಮೇಂದ್ರ ಪ್ರಧಾನ್ ಮೂವರು ಸೇರಿಕೊಂಡ್ರೆ ಲಾಭ ಆಗುತ್ತೆ ಎನ್ನುವಂಥದ್ದು ಲೆಕ್ಕಾಚಾರಗಳಿದ್ದಿರಬಹುದು. ಆದರೆ ರಿಸಲ್ಟ್ ಏನಾಗುತ್ತೆ, ಮತದಾರ ತನ್ನ ಅಮೂಲ್ಯ ಮತದ ಅಸ್ತ್ರದ ಮೂಲಕ ಯಾರನ್ನು ಆಯ್ಕೆ ಮಾಡ್ತಾನೆ, ಯಾರನ್ನು ತೊಳಿತಾನೆ ಅನ್ನೋದನ್ನು ಹೇಳೋದಕ್ಕಾಗೋದಿಲ್ಲ. ಇನ್ನು ದೆಹಲಿಯ ಪ್ರತಿಷ್ಠಿತ ಶಾರದಾ ವಿದ್ಯಾಸಂಸ್ಥೆಯೊಂದರಲ್ಲಿ ಲೈಂಗಿಕ ಹಗರಣ ಬಯಲಾಗಿದೆ. ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮ್ಯಾನೇಜ್ಮೆಂಟ್ ನಿರ್ದೇಶಕ ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ಕರ್ಮಕಾಂಡ ಬೆಚ್ಚಿ ಬೀಳುವಂತೆ ಮಾಡಿದೆ. FIR ದಾಖಲಾಗ್ತಿದ್ದಂತೆ ಸ್ವಯಂ ಘೋಷಿತ ದೇವಮಾನವ ತಲೆಮರೆಸಿಕೊಂಡಿದ್ದು ಪೊಲೀಸರು ತಲಾಶ್ ಮಾಡ್ತಿದ್ದಾರೆ. ಜೊತೆಗೆ ಲುಕ್ಔಟ್ ನೋಟಿಸ್ ಜಾರಿಗೊಳಿಸಲಾಗಿದೆ. ಆರ್ಥಿಕ ದುರ್ಬಲ ವರ್ಗಗಳ ವಿದ್ಯಾರ್ಥಿಗಳನ್ನೇ, ಎಕನಾಮಿಕಲಿ ತುಂಬ ವೀಕ್ ಇರುವಂತಹ ಸಮಾಜಗಳ ಮಕ್ಕಳು ಬಂದರೆ
ಅವರನ್ನೇ ಟಾರ್ಗೆಟ್ ಮಾಡ್ತಿದ್ದಂಥದ್ದು ಮತ್ತು ತಡರಾತ್ರಿ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸ್ತಿದ್ದಂಥದ್ದು. ವಿಶೇಷ ಅಂದರೆ ಇದಕ್ಕಿಂತಲೂ ಮುಖ್ಯವಾಗಿ ಅಲ್ಲೊಂದು ಹೆಣ್ಣು ಮಕ್ಕಳು ಯಾರು ಆಡಳಿತಾಧಿಕಾರಿಗಳಿದ್ರು ಅವರು ಕೂಡ ಸಪೋರ್ಟ್ ಮಾಡ್ತಿದ್ರಿಬ್ರು ಅನ್ನುವಂತಹ ಗಂಭೀರ ಆರೋಪ ಇದೆ. ಜೊತೆಯಲ್ಲಿ ಹೆಣ್ಣು ಮಕ್ಕಳಿಗೆ ಟಾರ್ಚರ್ ಕೊಡಲಿಕ್ಕೆ ಅಂತಲೇ ಸಪರೇಟ್ ರೂಮನ್ನು ಮಾಡಿಸ್ಕೊಂಡಿದ್ರು ಅನ್ನುವಂಥದ್ದು ಇದೆಯಲ್ಲ, ನಿಜಕ್ಕೂ ಹೇಯ. ಅದರಲ್ಲೂ ಸ್ವಾಮೀಜಿಗಳು ಅನ್ನಿಸ್ಕೊಂಡವ್ರು ಇಂತಹ ಕಚಡಾತನಕ್ಕೆ ಎಳೆದು ಬಿಟ್ರೆ ಬಹುದೊಡ್ಡ ಧರ್ಮ ಅನ್ನುವಂತಹ ಹೆಣ್ಣಿನ ಧರ್ಮವನ್ನು ಉಳಿಸೋರು ಇನ್ಯಾರು? ನಾನು ಧರ್ಮ ಉಳಿಸ್ತೀನಿ ಅಂತ ಸ್ವಾಮೀಜಿ ಬಟ್ಟೆ ಹಾಕೊಂಡು ಕೂತ್ಕೊಂಡು ಅದೇ ಹೆಣ್ಣು ಮಕ್ಕಳನ್ನ ಗೋಳಾಡ್ತಿದ್ರೆ ಯಾವ ಧರ್ಮ ಉಳಿಸೋಕ್ಕಾಗುತ್ತೆ? ಅಂಥವ್ರನ್ನ ಧರ್ಮರಕ್ಷಕ ಅನ್ನೋದಿಲ್ಲ, ವಿಕೃತ ಅಂತ ಕರೀತಾರೆ. ಇನ್ನು 6ನೇ ಸುದ್ದಿ, ಐ ಲವ್ ಯು ಮೊಹಮ್ಮದ್ ವರ್ಸಸ್ ಐ ಲವ್ ಯು ಮಹಾದೇವ್. ಫ್ಲೆಕ್ಸ್ ಬ್ಯಾನರ್ ಅಳವಡಿಕೆ, ಕಲ್ಲು ತೂರಾಟ, ಭುಗಿಲೆತ್ತ ಹಿಂಸಾಚಾರ, 60 ಮಂದಿ ಬಂಧನ. ದೇಶದಲ್ಲಿ ಐ ಲವ್ ಯು ಮೊಹಮ್ಮದ್ ವರ್ಸಸ್ ಐ ಲವ್ ಯು ಮಹಾದೇವ ಟ್ರೆಂಡ್ ಶುರುವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯೊಬ್ಬ ಮಾಡಿದ್ದ ಪೋಸ್ಟ್ ಒಂದು ಗುಜರಾತ್ ರಾಜ್ಯದಲ್ಲಿ ಹಿಂಸಾಚಾರ ಭುಗಿಲೇಳುವಂತೆ ಮಾಡಿದೆ. ಪ್ರಕರಣ ಸಂಬಂಧ ಈವರೆಗೂ 60 ಮಂದಿಯನ್ನ ಬಂಧನಕ್ಕೊಳಪಡಿಸಲಾಗಿದೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುವಂತಹ ಐ ಲವ್ ಯು ಮೊಹಮ್ಮದ್ ಎಂಬ ಪೋಸ್ಟ್ಗೆ ಹಿಂದೂ ವ್ಯಕ್ತಿಯೊಬ್ಬ ಐ ಲವ್ ಮಹದೇವ ಎಂಬ ಪೋಸ್ಟ್ ಹಂಚಿಕೊಂಡಿದ್ರು. ಇದು ಈಗ ಗಲಭೆಗೆ ಕಾರಣವಾಗಿರುವಂಥದ್ದು. ಹಿಂದೂ ವ್ಯಕ್ತಿಯೊಬ್ಬ ಹಂಚಿಕೊಂಡ ಪೋಸ್ಟ್ನಿಂದಾಗಿ ಆಕ್ರೋಶಗೊಂಡಂತಹ ಮುಸ್ಲಿಂ ಸಮುದಾಯದ ಗುಂಪೊಂದು ಗುಜರಾತ್ನ ಗಾಂಧಿನಗರದ ಜಿಲ್ಲೆಯ ಬಹಿಯಾಲ್ ಗ್ರಾಮದಲ್ಲಿ ಕಲ್ಲು ತೂರಾಟ ನಡೆಸಿದೆ. ಅಂಗಡಿ ವಾಹನಗಳಿಗೆ ಬೆಂಕಿ ಹಚ್ಚಿ ಗಲಭೆ ನಡೆಸಿದೆ. ಪೋಸ್ಟ್ ಹಂಚಿಕೊಂಡ ಹಿಂದೂ ವ್ಯಕ್ತಿಯ ಅಂಗಡಿಗೆ ನುಗ್ಗಿದ ಕಿಡಿಗೇಡಿಗಳು ವಸ್ತುಗಳನ್ನು ಹೊರಗೆಸೆದು ಬೆಂಕಿ ಹಚ್ಚಿದ್ದಾರೆ. ಅಲ್ಲದೆ ಹಿಂದೂಗಳಿರುವ ಪ್ರದೇಶಗಳಲ್ಲಿ ಕಲ್ಲು ತೂರಾಟ ನಡೆಸಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಈ ಐ ಲವ್ ಯು ಮೊಹಮ್ಮದ್ ಎಂಬ ಬರಹದ ಫ್ಲೆಕ್ಸ್ ಬೋರ್ಡ್ ಅಳವಡಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಘರ್ಷಣೆ ನಡೆದಿದೆ. ಎರಡೂ ಗುಂಪುಗಳ ನಡುವೆ ನಡೆದ ವಾದದಿಂದ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಘಟನೆ ಸಂಬಂಧ ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರತಿದೂರು ದಾಖಲಾಗಿದ್ದು ಪೊಲೀಸರು ವಿವಾದಿತ ಫ್ಲೆಕ್ಸ್ ಅನ್ನು ತೆರವುಗೊಳಿಸಿ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಆರಂಭದಲ್ಲಿ ಯಾರೋ ಐ ಲವ್ ಯು ಮೊಹಮ್ಮದ್ ಅಂತ ಹಾಕ್ಕೊಂಡು ಆತ ಸಾಮಾಜಿಕ ಜಾಲತಾಣದಲ್ಲಿ ಹಾಕೊಳ್ಳುವಂಥದ್ದು ಏನಿದೆ? ನನ್ನ ಧರ್ಮ, ನನ್ನ ಆಚರಣೆ, ನನ್ನ ಸಂಸ್ಕೃತಿ, ನನ್ನ ಮೂಲತನ ಏನಿರುತ್ತೆ, ಆಲ್ಮೋಸ್ಟ್ ಮನೇಲೊಂದು ಜಾಗ ಇರುತ್ತೆ, ಅಲ್ಲಿ ಮಾಡ್ಕೋತೀವಿ. ಅಥವಾ ನಮ್ಮ ಹಬ್ಬ ಹರಿದಿನಗಳಲ್ಲಿ ಅದನ್ನು ಮಾಡ್ಕೋತೀವಿ. ಆದರೆ ಅದನ್ನು ಬೀದಿಗೆ ತರುವಂಥದ್ದು ಯಾಕೆ? ಫಸ್ಟ್ ಇಲ್ಲಿ ವರದಿ ಹೇಳ್ತಿರೋ ಪ್ರಕಾರ ಐ ಲವ್ ಯು ಮೊಹಮ್ಮದ್ ಅನ್ನುವಂಥದ್ದು ಮೊದಲು ಬಂತು. ಆ ನಂತರದಲ್ಲಿ ಐ ಲವ್ ಮಹಾದೇವ ಅನ್ನುವಂಥದ್ದು ಬಂತು. ಎಲ್ಲಿಂದ ಬಂದಿದೆ ಸಮಸ್ಯೆ? ಆ ಸಮಸ್ಯೆಯ ಮೂಲ ಯಾರಿದ್ದಾರೆ? ಹೊಡೆದು ಬಿಸಾಕ್ಬೇಕು, ಅವ್ರು ಯಾರೇ ಆಗಿರಲಿ, ಅದು ಯಾರೇ ಆಗಿರಲಿ. ಅದನ್ನು ಬಿಟ್ಟು, ಯಾಕಂದರೆ ಸಮಾಜದಲ್ಲಿ ಒಂದು ಸಾಮರಸ್ಯದಿಂದ ಬದುಕ್ತಿರುವಂತಹ ಜನರ ಮಧ್ಯೆ ಯಾರೋ ಮಾಡುವಂತಹ ಇಂಥ ಕಿಡಿಗೇಡಿತನಕ್ಕೆ ಸಮಾಜಗಳು ದಳ್ಳೂರಿಗೆ ಸಿಕ್ಕಿ ಸುಟ್ಟು ಭಸ್ಮ ಆಗ್ತವೆ ಅಂದರೆ ಅಂತಹ ಕಿಡಿಗೇಡುಗಳು, ಕಚಡಗಳು ಈ ಸಮಾಜಕ್ಕೆ ಲಾಯಕ್ಕಿಲ್ಲ. ಅವರಿಲ್ಲಿ ಬದುಕೋರಲ್ಲ. ಕಾಡಿಗಾದರೂ ಹೊಟ್ಟಬೇಕು, ಇಲ್ಲಾಂದರೆ ಜೈಲಿಗಾದರೂ ಹೊಟ್ಟಬೇಕು. ಅಥವಾ ಅವ್ರನ್ನ ನೇರವಾಗಿ ದೇವನ ಬಳಿಗೆ ಕಳಿಸಿ ಹೊಸದಾಗಿ ಆತನಿಗೆ ಪಾಠಗಳನ್ನು ಕಲಿಸಿಕೊಡಬೇಕು. ಇನ್ನು 7ನೇ ಸುದ್ದಿ, ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ವಿಲವಿಲ ಜಡ್ಜ್ ಎದುರು ಅಸಹಾಯಕ ಹೇಳಿಕೆ, ಜೈಲಧಿಕಾರಿಗಳ ಬಗ್ಗೆ ಹಲವು ದೂರು. ಹೆಚ್ಚುವರಿ ಹಾಸಿಗೆ ದಿಂಬು ಕೋರಿ ನಟ ದರ್ಶನ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ಕೋರ್ಟ್ ಮತ್ತೆ ಮುಂದೂಡಿದೆ. ಬೆಂಗಳೂರಿನ CCH 57ನೇ ಕೋರ್ಟ್ನಲ್ಲಿ ನಡೆದ ವಿಚಾರಣೆಯಲ್ಲಿ ಬಿಳಿ ಬಣ್ಣದ ಜಾಕೆಟ್ ಹಾಕಿಕೊಂಡಿದ್ದ ನಟ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಹಾಜರಾಗಿದ್ದರು. A1 ಪವಿತ್ರ ಗೌಡ ಅವರು ವಿಚಾರಣೆ ವೇಳೆ ಕಣ್ಣೀರು ಹಾಕಿದ್ದಾರೆಂದು ಬಹುಪಾಲು ಮಾಧ್ಯಮಗಳು ಹೇಳ್ತಿವೆ. ಆದೇಶವನ್ನು ಜಿಲ್ಲಾಧಿಕಾರಿಗಳು ಪಾಲಿಸುತ್ತಾರಾ ಅಂತ ಜಡ್ಜ್ ಪ್ರಶ್ನಿಸಿದ್ದಾರೆ. ಇದಕ್ಕೆ ಉತ್ತರಿಸಿದ ದರ್ಶನ್, ನನಗೆ ಯಾವುದೇ ಸೌಲಭ್ಯ ನೀಡ್ತಿಲ್ಲ. 15 ಅಡಿ ಜಾಗದಲ್ಲಿ ವಾಕ್ ಮಾಡಿಸ್ತಾರೆ ಸರ್, ಆ ಜಾಗದಲ್ಲಿ ಬಿಸಿಲು ಬರೋದಿಲ್ಲ ಎಂದು ಬೆನ್ನು ಹಿಡಿದುಕೊಂಡೇ ಅಳಲು ತೋಡಿಕೊಂಡಿದ್ದಾರೆ. ದರ್ಶನ್ ಪರ ವಕೀಲ ಸುನೀಲ್ ವಾದ ಮಂಡಿಸಿದ್ದಾರೆ. ನ್ಯಾಯಾಲಯದ ಆದೇಶಕ್ಕೆ ಮಾನ್ಯತೆ ನೀಡಿಲ್ಲ, ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ, ಸಾಮಾನ್ಯ ಸೆಲ್ಗೆ ಶಿಫ್ಟ್ ಮಾಡುವಂತೆ ಮನವಿ ಮಾಡಿದ್ದಾರೆ. ಬಳಿಕ ವಿಚಾರಣೆ ಮುಂದೂಡಿದ ಜಡ್ಜ್ ಜೈಲಿನ ಸೂಪರಿಂಟೆಂಡೆಂಟ್ ಹಾಜರಿಗೆ ಸೂಚನೆ ನೀಡಿದ್ದಾರೆ. ಇತರೆ ಆರೋಪಿಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ವಿಚಾರಣೆಗೆ ಹಾಜರಾಗಿದ್ದರು. ನಾನು ಆರಂಭದಲ್ಲೂ ಕೂಡ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರದಲ್ಲಿ ಪುಷ್ಪ, ಕಪಿಲ, ಹಿಂಗೋರಾಣಿ ಏನಿದ್ರು ವಕೀಲೆ, ಅವರು 1975ರಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕುವ ಮೂಲಕ ಒಂದು ಹೊಸ ಸಂಪ್ರದಾಯವನ್ನು ಮಾಡಿಕೊಟ್ರು. ಆ ನಂತರದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ತಾಯಿ ಅಂತಲೇ ಕರೆಸ್ಕೊಂಡಿರುವಂತಹ ಪುಷ್ಪ, ಕಪಿಲ, ಹಿಂಗೋರಾಣಿ ಜೈಲಿನೊಳಗಿನ ಸಮಸ್ಯೆಗಳ ಬಗ್ಗೆನೇ ಅವರು ಧ್ವನಿ ಎತ್ತಿದ್ರು. ಸುಮಾರು 40,000 ಕೈದಿಗಳನ್ನು ರಿಲೀಸ್ ಮಾಡಿಸಿದ್ರು. ಅದು ಚಾರಿತ್ರಿಕ ಒಂದು ತೀರ್ಪಾಗಿತ್ತು. ಇಲ್ಲೂ ಕೂಡ ದರ್ಶನ್ ಅವರು ಆರೋಪ ಇದೆ, ಅವ್ರು ಮಾಡಿರುವಂಥದ್ದು ಗಂಭೀರ ಕೊಲೆ ಅನ್ನುವಂಥದ್ದು. ಸಾಕ್ಷ್ಯಾಧಾರಗಳ ಒಂದು
ವಿಮರ್ಶೆ ನಡೀತಿದೆ, ವಾದ ಪ್ರತಿವಾದಗಳು ಎಲ್ಲವೂ ಕೂಡ ಬರ್ತಿದೆ, ಜೈಲು ಶಿಕ್ಷೆ ಕೂಡ ಅನುಭವಿಸ್ತಿದ್ದಾರೆ. ಇದರ ಮಧ್ಯೆ ಅವರಿಗೆ ಇರಬಹುದಾದಂತಹ ಆರೋಗ್ಯ ಸಮಸ್ಯೆನೋ ಮತ್ತೊಂದೋ ಮಗದೊಂದು ಕೋರ್ಟ್ ಹೇಳಿದೆ, ಅದನ್ನು ಕೊಡಬೇಕಾಗಿರುವಂಥದ್ದು ಜೈಲು ಅಧಿಕಾರಿಗಳು. ಆದರೆ ಅವರು ಕೊಟ್ಟಿಲ್ಲ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಿರುವಂತಹ ವಿಚಾರ. ಆದರೆ ತೀರ್ಪನ್ನು ಏನು ಮುಂದೂಡಿದ್ದಾರೆ, ಮತ್ತೆ ಕೂಡ ವಿಚಾರಣೆ ಆಗುತ್ತೆ. ಆದರೆ ಕೈದಿಗೆ ಒಂದು ಮೂಲ ಸೌಲಭ್ಯಗಳನ್ನು ಒದಗಿಸುವಂತಹ ಜವಾಬ್ದಾರಿ ಆ ಜೈಲಾಧಿಕಾರಿಗಳಿಗಿರುತ್ತೆ. ಕೋರ್ಟ್ ಕೂಡ ಅದನ್ನೇ ಸೂಚ್ಯವಾಗಿ ಹೇಳುತ್ತೆ. 8ನೇ ಸುದ್ದಿ, ನಾಳೆ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರ ಅಂತ್ಯಕ್ರಿಯೆ. ಪುತ್ರ ರವಿಶಂಕರ್ ಆಗಮಿಸಿದ ಬಳಿಕ ವಿಧಿವಿಧಾನ. ಮೈಸೂರಲ್ಲಿ ಸ್ಮಾರಕ ನಿರ್ಮಾಣದ ಘೋಷಣೆ. ಕನ್ನಡದ ಹಿರಿಯ ಸಾಹಿತಿ ಸರಸ್ವತಿ ಪುತ್ರ ಎಸ್.ಎಲ್. ಭೈರಪ್ಪ ಇಹಲೋಕ ತ್ಯಜಿಸಿದ್ದಾರೆ. ಅವರ ನಿಧನದಿಂದ ಸಾಹಿತ್ಯ ಲೋಕವೇ ಶೋಕದಲ್ಲಿ ಮುಳುಗಿದೆ. ಭೈರಪ್ಪನವರ ಕಾದಂಬರಿಗಳನ್ನು ಪ್ರೀತಿಸುತ್ತಿದ್ದಂತಹ ಓದುಗರು ನೀರವ ಮೌನಕ್ಕೆ ಜಾರಿದ್ದಾರೆ. ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂ ಯಡಿಯೂರಪ್ಪ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಗಣ್ಯರು ಹಾಜರಾಗಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಭೈರಪ್ಪನವರ ಪಾರ್ಥಿವ ಶರೀರವನ್ನು ಮೈಸೂರಿಗೆ ರವಾನೆ ಮಾಡಲಾಗ್ತಿದ್ದು ಸಂಜೆ 6 ಗಂಟೆಗೆ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವಿದ್ದು, ಪುತ್ರ ರವಿಶಂಕರ್ ಲಂಡನ್ನಿಂದ ಬಂದ ಕೂಡಲೇ ಸೆಪ್ಟೆಂಬರ್ 26ರಂದು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಆ ಸಮಾಜಕ್ಕೆ ಸೇರಿದಂತಹ ಸಂಪ್ರದಾಯದಂತೆ, ಬ್ರಾಹ್ಮಣ ಸಮಾಜವೇನೋ ಇರಬೇಕು, ಸೇರಿದಂತೆ ಅಂತ್ಯಕ್ರಿಯೆ ನೆರವೇರಲಿದೆ. ಬಟ್ ಒಂದು ಎಸ್.ಎಲ್. ಭೈರಪ್ಪ ಅವರ ವಿಚಾರವಾಗಿ ಸೈದ್ಧಾಂತಿಕವಾಗಿ ವಿರೋಧಿಸುವವರು ಕೂಡ ಒಂದಷ್ಟು ಬೇಸರ ಮಾಡಿಕೊಂಡ್ರು. ಯಾಕಂದರೆ ಯಾರೇ ಇರಲಿ, ಆತ ಬಲಪಂಥೀಯ ಬರಹಗಾರನೋ, ಎಡಪಂಥೀಯ ಬರಹಗಾರನೋ, ಮಧ್ಯಮ ಪಂಥೀಯ ಬರಹಗಾರನೋ, ಯಾವ ಬರಹಗಾರ ಅವನ ಬರಹದ ಮೂಲಕ ಒಬ್ಬ ಓದುಗನನ್ನು ಮಂಡಿಯೂರು ಅಂತೆ ಮಾಡ್ತಾನೋ ಆತ ನಿಜವಾದ ಬರಹಗಾರ. ಅಂತಹ ಅಕ್ಷರ ಮಾಂತ್ರಿಕನಿಗೆ ಪಂಥ, ಮಣ್ಣು ಮಸಿ ಎಲ್ಲವನ್ನೂ ಪಕ್ಕಕ್ಕಿಟ್ಟು, ಸಿದ್ಧಾಂತವನ್ನು ಪಕ್ಕಕ್ಕಿಟ್ಟು, ಯಾಕಂದರೆ ಅಲ್ಲಿ ಬಳಸುವಂತಹ ಭಾಷೆ ತಾಯಿ ಭಾಷೆ ಕನ್ನಡ, ಆ ಬರವಣಿಗೆಗೆ ಒಂದು ಬೆಲೆ ಕೊಡಲೇಬೇಕಾಗುತ್ತೆ. ಮತ್ತು ಎಲ್ಲಕ್ಕಿಂತಲೂ ಮಿಗಿಲಾಗಿ ಕನ್ನಡಮ್ಮನ ಒಂದು ಸ್ತುತಿ ಅಥವಾ ಆರಾಧನೆ ಮಾಡುವಂತಹ ಬರಹಗಾರರು ಯಾರೇ ಇರಬಹುದು, ಅವರ ಒಂದು ನಿಧನ ನಿಜಕ್ಕೂ ಆ ತಾಯಿಯ ಒಂದು ಪುತ್ರ ಒಂದು ಏನು ಆ ತಾಯಿ ತನ್ನ ಒಂದು ಒಳ್ಳೆಯ ಮಗನನ್ನು ಕಳ್ಕೊಂಡ್ಲು ಅಂತಲೇ ಅರ್ಥ ಆಗುತ್ತೆ. ಮತ್ತು ಅವರಿಗೆ ಜ್ಞಾನಪೀಠ ಬರಬೇಕಿತ್ತು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಿರುವಂಥದ್ದು. ಬಂದರೆ ಮತ್ತೂ ಒಂದು ಕನ್ನಡಕ್ಕೆ ಸಿಗುತ್ತೆ ಅನ್ನುವಂಥದ್ದು ಹೆಮ್ಮೆಯ ವಿಚಾರ. ಇದು ಇವತ್ತಿನ ಟಾಪ್ 10 ನ್ಯೂಸ್ ಆಗಿತ್ತು. ನಾಳೆ ಕೂಡ 10 ಪ್ರಮುಖ ಸುದ್ದಿಗಳನ್ನು ತಂದು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.